ಬಿಗ್ ಬಾಸ್ ರೀಎಂಟ್ರಿ ಅರುಣ್ ಸಿಂಗ್ ಭೇಟಿ ಹಿಂದಿದ್ಯಾ ಆ 8 ಲೆಕ್ಕಾಚಾರ. ಸಚಿವ ಸಂಪುಟ ಕಸರತ್ತಿಗೆ ಫಿಕ್ಸ್ ಆಗುತ್ತಾ ಮುಹೂರ್ತ? ಸಿಂಗ್ ಹೂಡಿರೋ ಆ ರಣತಂತ್ರಗಳು ಯಾವುದು? ಮುಂದಿನ ಬೈ ಎಲೆಕ್ಷನ್ಗಳ ಬಗ್ಗೆ ರೂಟ್ ಮ್ಯಾಪ್ ಸಿದ್ಧಪಡಿಸ್ತಾರಾ ಅರುಣ್ ಸಿಂಗ್? ಇದೇ ಹೊತ್ತಿನ ಫೋಕಸ್ 18 ಎಂಟು ಗೇಮ್ ಪ್ಲಾನ್. ಹೊಸ ವರ್ಷ ಅಂದ್ರೆ ಹೊಸ ಭರವಸೆ, ಹೊಸ ಆಸೆ, ಹೊಸ ಆಕಾಂಕ್ಷೆಗಳು ಗರಿಗೆದರೋ ವರ್ಷ. ಹಳೆಯ ಕಹಿ ನೆನಪುಗಳನ್ನು ಮರೆತು ನವೋಲ್ಲಾಸವನ್ನ ಬರಮಾಡಿಕೊಳ್ಳೋ ವರ್ಷ. ಬೇರೆ ವಲಯದಂತೆ ರಾಜಕೀಯದಲ್ಲೂ ಕೂಡ ಹೊಸ ವರ್ಷದಲ್ಲಿ ಹೊಸ ಚಟುವಟಿಕೆಗಳು ನಡೆಯುತ್ತೆ, ಹೊಸ ನಿರೀಕ್ಷೆಗಳಿರುತ್ತೆ. ಹೊಸ ವರ್ಷದ ಹೊಸ್ತಿಲಲ್ಲೇ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಸಚಿವ ಸಂಪುಟ ಕಸರತ್ತಿನ ಬೆನ್ನಲ್ಲೇ 2ನೇ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್. ಸಿಂಗ್ ಭೇಟಿ ಬೆನ್ನಲ್ಲೇ ಕಮಲ ಪಾಳ್ಯದಲ್ಲಿ ಭಾರೀ ಸಂಚಲನ ಮೂಡಿದೆ. ರಾಜ್ಯ ಕೇಸರಿ ಪಾಳ್ಯದಲ್ಲಿ ಈಗ ಬರೀ ಸಚಿವ ಸಂಪುಟದ್ದೇ ಚರ್ಚೆ. ಪುನರಚನೆಯಾಗುತ್ತೋ, ವಿಸ್ತರಣೆಯಾಗುತ್ತೋ, ಯಾವಾಗ ಮುಹೂರ್ತ ಫಿಕ್ಸ್ ಆಗುತ್ತೆ ಅಂತ ಸಚಿವಾಕಾಂಕ್ಷಿಗಳು ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ. ಈ ನಡುವೆ ರಾಜ್ಯಕ್ಕೆ ಬಿಗ್ ಬಾಸ್ ರೀಎಂಟ್ರಿ ಕೊಟ್ಟಿದ್ದಾರೆ. ಅರುಣ್ ಸಿಂಗ್ ಭೇಟಿ ಹಿಂದಿದ್ಯಾ ಆ 8 ಲೆಕ್ಕಾಚಾರ? ಕ್ಯಾಬಿನೆಟ್ ಕಿಚ್ಚಿಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗುತ್ತಾ? ಮಂತ್ರಿ ಗದ್ದುಗೆ ಆಕಾಂಕ್ಷಿಗಳಿಗೆ ಈಗಲಾದ್ರೂ ಶುಭ ಸುದ್ದಿ ಸಿಗುತ್ತಾ? ಸದ್ಯಕ್ಕೆ ಬಿಜೆಪಿ ನಾಯಕರೆಲ್ಲರ ಕಣ್ಣು ಸಚಿವ ಸಂಪುಟ ವಿಸ್ತರಣೆ ಮೇಲೆ ನೆಟ್ಟಿದೆ. ಬಹಳ ದಿನಗಳಿಂದ ಹಾಗೆ ನಿಂತ ನೀರಿನಂತೆ ಇರೋ ಕ್ಯಾಬಿನೆಟ್ ಕಸರತ್ತಿಗೆ ಹೊಸ ವರ್ಷದಲ್ಲಾದ್ರೂ ಕೂಡ ಒಂದು ಸ್ಪಷ್ಟ ದಿಕ್ಸೂಚಿ ಸಿಗಬಹುದಾ? ಸಚಿವಾಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದು ಅರುಣ್ ಸಿಂಗ್ ಎಂಟ್ರಿಯಿಂದ ಜಟಿಲವಾಗಿರೋ ಸಚಿವ ಸಂಪುಟ ಸಮಸ್ಯೆಗೆ ಈಗಲಾದ್ರೂ ಪರಿಹಾರ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಅರುಣ್ ಸಿಂಗ್ ರಾಜ್ಯಕ್ಕೆ 3 ದಿನದ ಪ್ರವಾಸದಲ್ಲಿದ್ದಾರೆ. ಜನವರಿ 1ನೇ ತಾರೀಕು ದಿಲ್ಲಿಯಿಂದ ಬೆಂಗಳೂರಿಗೆ ಅರುಣ್ ಸಿಂಗ್ ಭೇಟಿ ಕೊಟ್ಟರು. ರಾತ್ರಿ ಕುಮಾರ್ ಕೃಪಾ ಗೆಸ್ಟ್ ಹೌಸ್ನಲ್ಲೇ ತಂಗಲಿದ್ದಾರೆ. ಜನವರಿ 2ನೇ ತಾರೀಕು ರಸ್ತೆ ಮೂಲಕವೇ ಅರುಣ್ ಸಿಂಗ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ನಂತರ ಅಲ್ಲಿ ಪದಾಧಿಕಾರಿಗಳ ಜೊತೆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಜನವರಿ 3ನೇ ತಾರೀಕು ಶಿವಮೊಗ್ಗದಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾರ್ಯಕಾರಿಣಿ ಸಭೆ ರೀತಿ ಕಂಡುಬಂದ್ರು ಇದರ ಹಿಂದೆ ಅಡಗಿರೋ ಲೆಕ್ಕಾಚಾರಗಳೇ ಬೇರೆ. ಆ 8 ಲೆಕ್ಕಾಚಾರಗಳು ಯಾವುದು, ಆ 8 ಗೇಮ್ ಪ್ಲಾನ್ಗಳು ಯಾವುದು ಅನ್ನೋದನ್ನೇ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ. ನಂಬರ್ 1, ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಸಾಧ್ಯತೆ. ಕೇಸರಿ ಪಾಳ್ಯದಲ್ಲಿ ತುಂಬಾ ಕುತೂಹಲ, ಬಹುದಿನಗಳ ನಿರೀಕ್ಷೆ ಹಾಗೂ ರಾಜಕೀಯ ವಲಯದಲ್ಲಿ ಬಹು ಚರ್ಚೆ ಆಗ್ತಿರೋ ವಿಚಾರ ಅಂದ್ರೆ ಅದುವೇ ಸಚಿವ ಸಂಪುಟ ವಿಸ್ತರಣೆ. 3-4 ತಿಂಗಳಿನಿಂದ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾನೆ ಇದ್ವು. ಸಿಎಂ ಬಿಎಸ್ವೈ ಕೂಡ ದಿಲ್ಲಿಗೆ ದೌಡಾಯಿಸಿ ಹೈಕಮಾಂಡ್ ಕೈಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಕೊಟ್ಟು ಬಂದೇ 1 ತಿಂಗಳ ಮೇಲಾಗಿದೆ. ಮಂತ್ರಿಗಿರಿ ಆಕಾಂಕ್ಷಿಗಳಾದ ಎಂಟಿಬಿ ನಾಗರಾಜ್, ಆರ್ ಶಂಕರ್, ಎಚ್ ವಿಶ್ವನಾಥ್ ಬಿಎಸ್ವೈ ಮನೆ ಕದ ತಟ್ತಾನೆ ಇದ್ದಾರೆ. ಇದ್ರ ಜೊತೆಗೆ ಮೂಲ ನಿವಾಸಿಗಳು ಕೂಡ ಆಳಿಗೊಂದು ಕಲ್ಲು ಎಂಬಂತೆ ನಮಗೂ ಸಚಿವ ಸ್ಥಾನ ಬೇಕು, ನಾವು ಮಂತ್ರಿ ಆಗೋ ಅರ್ಹತೆ ಹೊಂದಿದ್ದೀವಿ ಅಂತ ಸಿಎಂ ಮನೆ ಮುಂದೆ ಪರೇಡ್ ನಡೆಸ್ತಾನೆ ಇದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಸಿಎಂ ಕೊಟ್ಟ ಪಟ್ಟಿಗೆ ಇನ್ನೂ ಯಾವುದೇ ಉತ್ತರ ಕೊಡದೆ ಕೊಕ್ಕೆ ಹಾಕ್ಬಿಟ್ಟಿದೆ. ಸ್ವತಃ ಸಿಎಂ ಬಿಎಸ್ವೈ ಕೂಡ ಇವತ್ತು ವಿಸ್ತರಣೆ ಆಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ ಬೇಸತ್ತು ಹೋಗಿದ್ರು. ಮಂತ್ರಿಮಂಡಲ ವಿಸ್ತರಣೆಗೆ ಯಾವಾಗ ಮುಹೂರ್ತ ಕೂಡಿ ಬರುತ್ತೆ ಅಂತ ಸ್ವತಃ ಬಿಎಸ್ವೈಗೂ ಗೊತ್ತಿರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಎಲ್ಲರ ಚಿತ್ತ ಅರುಣ್ ಸಿಂಗ್ ಮೇಲಿದೆ. ಈ ಬಾರಿ ಸಿಂಗ್ ರಾಜ್ಯದ ಭೇಟಿಯ ಮುಖ್ಯ ಉದ್ದೇಶವೇ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋದೇ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಿದೆ. ಕಳೆದ ಬಾರಿ ಸಿಂಗ್ ಭೇಟಿ ಕೊಟ್ಟಾಗಲೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಬಹುದು ಅಂತಾನೆ ಊಹಿಸಲಾಗಿತ್ತು. ಆದ್ರೆ ಆಗ ಅರುಣ್ ಸಿಂಗ್ ಸಚಿವ ಸಂಪುಟ ವಿಸ್ತರಣೆ ಸಂಪೂರ್ಣ ಸಿಎಂಗೆ ಬಿಟ್ಟಿದ್ದು ಅಂದಿದ್ರು. मुख्यमंत्री का प्रोगेटिव है, मुख्यमंत्री का अधिकार है. दिस इज सीएम हु विल डिसाइड कौन मंत्री बनेगा, कब बनेगा. हाँ, जरूर केंद्र से हम विचार विमर्श करके वो एक्सपेंशन करेंगे. ಆದರೆ ಈ ಬಾರಿ ಪಕ್ಕಾ ಸಚಿವ ಸಂಪುಟ ವಿಸ್ತರಣೆಯ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ. ಸ್ವತಃ ಅರುಣ್ ಸಿಂಗ್ ಎಲ್ಲ ಅನುಮಾನಗಳಿಗೆ, ಕುತೂಹಲಕ್ಕೂ ತೆರೆ ಎಳೆಯಲಿದ್ದಾರೆ. ಈ ಬಾರಿ ಖಂಡಿತವಾಗಿಯೂ ಕ್ಯಾಬಿನೆಟ್ ಕಗ್ಗಂಟಿಗೆ ಉತ್ತರ ಸಿಗುತ್ತೆ. ಯಾವಾಗ ಮುಹೂರ್ತ ಫಿಕ್ಸ್ ಆಗಲಿದೆ ಅನ್ನೋದು ಫೈನಲ್ ಆಗಲಿದೆ. ಹಾಗೆ ರಾಜಾಹುಲಿ ಸಂಪುಟಕ್ಕೆ ಯಾರ್ಯಾರು ಎಂಟ್ರಿ ಕೊಡಲಿದ್ದಾರೆ ಅನ್ನೋ ವಿಚಾರ ಕೂಡ ಅಂತಿಮ ಆಗಲಿದೆ ಅಂತ ಹೇಳಲಾಗ್ತಿದೆ.
ಒಟ್ಟಿನಲ್ಲಿ ಇಷ್ಟು ದಿನ ಉತ್ತರ ಸಿಗದೆ ಇದ್ದ ಪ್ರಶ್ನೆಗೆ ಸಿಂಗ್ ರೀ ಎಂಟ್ರಿಯಿಂದ ಉತ್ತರ ಸಿಗಲಿದೆ ಎಂಬ ವಿಶ್ವಾಸ ಬಿಜೆಪಿ ನಾಯಕರಲ್ಲಿದೆ. ನಂಬರ್ 2, ಬೈ ಎಲೆಕ್ಷನ್ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ. ಯಾವುದೇ ಚುನಾವಣೆ ಇರಲಿ, ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದೆ. ಲೋಕಸಭಾ ಚುನಾವಣೆಯ ದಿಗ್ವಿಜಯವೇ ಇರಬಹುದು, ಬೈ ಎಲೆಕ್ಷನ್ಗಳಲ್ಲಿನ ಫಲಿತಾಂಶವೇ ಇರಬಹುದು, ಎಲ್ಲದರಲ್ಲೂ ಕಮಲಪಾಳೆಯ ಗೆಲುವಿನ ನಗಾರಿ ಮುಂದುವರಿಸ್ತಾನೆ ಬಂದಿದೆ. ಈಗ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ. ಈಗ ಕಮಲಪಾಳೆಯದ ನೆಕ್ಸ್ಟ್ ಟಾರ್ಗೆಟ್ ಅಂದ್ರೆ 3 ಉಪಚುನಾವಣೆಗಳು. ಮಸ್ಕಿ, ಬಸವ ಕಲ್ಯಾಣದಲ್ಲಿ ವಿಧಾನಸಭಾ ಉಪಚುನಾವಣೆ ಹಾಗೂ ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ ನಡೆಯಲಿದೆ. ಬಿಜೆಪಿ ಮುಖ್ಯ ಚುನಾವಣೆಯನ್ನು ಯಾವ ರೀತಿ ಗಮನದಲ್ಲಿಟ್ಟುಕೊಂಡು ಪ್ಲಾನ್ಗಳನ್ನು ಮಾಡಿಕೊಳ್ಳುತ್ತೋ ಅದೇ ರೀತಿ ಉಪಚುನಾವಣೆಯನ್ನು ಕೂಡ ಕೇಸರಿ ಪಾಳೆಯ ಹಗುರವಾಗಿ ಪರಿಗಣಿಸೋದೇ ಇಲ್ಲ. ಈಗ ಈ 3 ಕ್ಷೇತ್ರಗಳಲ್ಲಿ ಯಾವ ರೀತಿ ಚುನಾವಣಾ ರಣತಂತ್ರ ಹೂಡಬೇಕು, ಮತದಾರರನ್ನ ಯಾವ ರೀತಿ ಒಲಿಸಿಕೊಳ್ಳಬೇಕು, ತಳಮಟ್ಟದಿಂದ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಕುರಿತು ಸಿಂಗ್, ಬಿಎಸ್ವೈ ಹಾಗೂ ಉಳಿದ ನಾಯಕರ ಜೊತೆ ಚರ್ಚಿಸೋ ಸಾಧ್ಯತೆ ಇದೆ. ನಂಬರ್ 3, ಸಚಿವರ ಗೊಂದಲದ ಹೇಳಿಕೆಗೆ ಬ್ರೇಕ್ ಹಾಕಲು ಆದೇಶ. ಬಿಜೆಪಿ ಪಕ್ಷ ಅಂದ್ರೆ ಅದೊಂದು ರೀತಿ ಶಿಸ್ತಿನ ಪಕ್ಷ ಎಂದೇ ಬಿಂಬಿತವಾಗಿದೆ. ಯಾವುದೇ ವಿಚಾರ ಚರ್ಚೆ ಆಗ್ಬೇಕಂದ್ರೂ ಅದು ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಆಗ್ಬೇಕು. ಹಾದಿ ಬೀದಿಲಿ ಚರ್ಚೆ ಮಾಡೋ ಸಂಸ್ಕೃತಿ ಬಿಜೆಪಿಯಲ್ಲಿ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಎಲ್ಲದಕ್ಕೂ ಉತ್ತರಿಸಿದ್ರೆ ರಾಜ್ಯದಲ್ಲಿ ಸಿಎಂ ಮಾತೆ ಫೈನಲ್ ಆಗಿರುತ್ತೆ. ಬಿಜೆಪಿ ಇರೋ ಎಲ್ಲ ರಾಜ್ಯಗಳಲ್ಲೂ ಇದೇ ಪದ್ಧತಿ ಇದೆ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚೆಗೆ ಸಚಿವರು ಸೇರಿದಂತೆ ಸಿಎಂ ಕೂಡ ಗೊಂದಲದ ಹೇಳಿಕೆಗಳನ್ನು ನೀಡಿ ಪೇಚಿಗೆ ಸಿಲುಕಿಕೊಳ್ಳೋ ಘಟನೆ ನಡೀತಾನೆ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆಯೇ ನೈಟ್ ಕರ್ಫ್ಯೂ ವಿಚಾರ. ಸುಧಾಕರ್ ಒಂದ್ ರೀತಿ ಹೇಳಿಕೆ ಕೊಟ್ರೆ ಉಳಿದ ಸಚಿವರು ಒಂದ್ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ರು. ಸ್ವತಃ ಬಿಎಸ್ವೈ ಕೂಡ ಈ ವಿಚಾರವಾಗಿ 4-5 ಬಾರಿ ಗೊಂದಲದ ಹೇಳಿಕೆ ನೀಡಿದ್ರು. ಒಮ್ಮೆ ಕರ್ಫ್ಯೂ ಇರುತ್ತೆ ಅನ್ನೋದು, ಒಮ್ಮೆ ಇರಲ್ಲ ಅನ್ನೋದು, ಒಮ್ಮೆ ಶಾಲೆ ಸ್ಟಾರ್ಟ್ ಆಗುತ್ತೆ ಅನ್ನೋದು, ಮತ್ತೊಮ್ಮೆ ಇಲ್ಲ ಅನ್ನೋದು. ಎಲ್ಲ ವಿಚಾರಗಳು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿತ್ತು. ಇದರಿಂದ ಪಕ್ಷದ ಘನತೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ರೀತಿ ಹೇಳಿಕೆ ಕೊಡಬೇಕಾದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು. ಯಾರೂ ಕೂಡ ಗೊಂದಲಮಯ ಹೇಳಿಕೆ ಕೊಡಬೇಡಿ ಅನ್ನೋ ವಿಚಾರದ ಬಗ್ಗೆ ಸಿಂಗ್ ಖಡಕ್ ಸೂಚನೆ ನೀಡೋ ಸಾಧ್ಯತೆ ಇದೆ. ನಂಬರ್ 4, ಪ್ರಾಬಲ್ಯವಿಲ್ಲದ ಕ್ಷೇತ್ರದಲ್ಲಿ ಪಕ್ಷವನ್ನ ಬಲಪಡಿಸುವ ಬಗ್ಗೆ ಚರ್ಚೆ. ವಿಧಾನಸಭಾ ಚುನಾವಣೆ, ಉಪಚುನಾವಣೆಗಳಲ್ಲಿ ಬಿಜೆಪಿ ಗೆಲುವಿನ ನಗಾರಿಯನ್ನೇನೋ ಬಾರಿಸ್ತಾ ಇದೆ. ಪ್ರಚಂಡ ದಿಗ್ವಿಜಯದತ್ತ ಮುನ್ನುಗ್ತಾ ಇದೆ. ಆದ್ರೆ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಗ್ತಾ ಇಲ್ಲ. ಮೆಜಾರಿಟಿ ಹತ್ರತ್ರ ಹೋಗಿ ಎಡವಿ ಬೀಳ್ತಾ ಇದೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಮಲಪಾಳೆಯ ಇದೇ ಪರಿಸ್ಥಿತಿ ಎದುರಿಸಿತ್ತು. ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದ್ರೆ ಅಧಿಕಾರಕ್ಕೆ ಬೇಕಾದ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ. ಆಮೇಲೆ ಕಾಂಗ್ರೆಸ್, ಜೆಡಿಎಸ್ ಸೇರಿ ಸರ್ಕಾರ ರಚಿಸಿದ್ದು, ನಂತರ ಬಿಜೆಪಿ ಯಾವ ರೀತಿ ಅಧಿಕಾರಕ್ಕೆ ಬಂತು ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರವೇ. ಹಾಗಾಗಿ ಬಿಜೆಪಿ ಎಲ್ಲಿ ಎಡವುತ್ತಾ ಇದೆ ಅನ್ನೋದ್ರ ಬಗ್ಗೆ ರೂಟ್ ಮ್ಯಾಪ್ ಸಿದ್ಧಪಡಿಸೋಕೆ ಸಿಂಗ್ ಹೇಳೋ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಪ್ರಾಬಲ್ಯ ಹೊಂದಿದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಬೇರೆ ಕಡೆಯಂತೆ ಅಷ್ಟೊಂದು ಹಿಡಿತ ಹೊಂದಿಲ್ಲ. ಅದು ಜೆಡಿಎಸ್ ಭದ್ರಕೋಟೆಯಾಗಿದೆ. ಹಾಗೆ ಬೆಂಗಳೂರು ಗ್ರಾಮಾಂತರ ಡಿಕೆ ಬ್ರದರ್ಸ್ ಸಾಮ್ರಾಜ್ಯವಾಗಿದೆ. ಇಲ್ಲಿಯೂ ಬಿಜೆಪಿ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ತಳಮಟ್ಟದಿಂದ ಯಾವ ರೀತಿ ಬಲಪಡಿಸಬೇಕು, ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯಾವ ರೀತಿ ರಣತಂತ್ರ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ನಂಬರ್ 5, ಹೈಕಮಾಂಡ್ನಿಂದ ಸಂದೇಶ ತಂದ ಸಿಂಗ್. ಕಳೆದ ಬಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಹಲವು ಶಾಸಕರು, ಸಚಿವರು ಬಿಎಸ್ವೈ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ತೋಡಿಕೊಂಡಿದ್ರು. ಎಲ್ಲಾ ಕ್ಷೇತ್ರಗಳಿಗೂ ಸರಿಯಾದ ಅನುದಾನ ದೊರೆತಿಲ್ಲ. ಬಿಎಸ್ವೈ ಯಾವಾಗಲೂ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಾರೆ. ಶಾಸಕರ ಸಭೆ ಕರೆದು ಅಭಿಪ್ರಾಯ ಸಂಗ್ರಹಿಸಲ್ಲ. ಹಾಗೆ ಬಿಎಸ್ವೈ ಪುತ್ರ ವಿಜಯೇಂದ್ರ ಪ್ರತಿಯೊಂದು ಇಲಾಖೆಗಳಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅಂತಾನು ಸಿಂಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಈ ಬಗ್ಗೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಸಿಂಗ್. ಆ ಟೈಮ್ನಲ್ಲಿ ಇನ್ನೂ 2 ತಿಂಗಳು ಕಾಯ್ರಿ, ಎಲ್ಲವೂ ಸರಿ ಹೋಗುತ್ತೆ ಅಂದಿದ್ರು. ಸಿಂಗ್ ಹೇಳಿದ ಈ ಮಾತು ಕೇಸರಿ ಪಾಳ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಏನಾಗುತ್ತೆ 2 ತಿಂಗಳಲ್ಲಿ ಎಂಬ ನಾನಾ ಪ್ರಶ್ನೆ ಹುಟ್ಟುಹಾಕಿತ್ತು. ಈಗ ಅವೆಲ್ಲದಕ್ಕೂ ಹೈಕಮಾಂಡ್ ಯಾವ ರೀತಿ ಸಂದೇಶವನ್ನ ನೀಡಿದ್ದಾರೋ ಅದನ್ನ ಸಿಂಗ್ ಹೊತ್ತು ತಂದಿದ್ದಾರೆ. ಇದಕ್ಕೂ ಕೂಡ ಒಂದು ಪರಿಹಾರ ಸಿಗೋ ಚಾನ್ಸಸ್ ಇದೆ. ನಂಬರ್ 6, ಮಾಧ್ಯಮದ ಮುಂದೆ ಬೇಕಾಬಿಟ್ಟಿ ಹೇಳಿಕೆ ನೀಡುವುದಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆ. ನಾವು ಆಗಲೇ ಹೇಳಿದಂತೆ ಬಿಜೆಪಿ ಪಕ್ಷ ಹೇಳಿ ಕೇಳಿ ಶಿಸ್ತಿನ ಪಕ್ಷ. ಇಲ್ಲಿ ಏನೇ ಮಾತಾಡೋದಿದ್ರು, ಅಸಮಾಧಾನ ಹೊರಗೆ ಹಾಕೋದಿದ್ರು ಅವೆಲ್ಲವನ್ನ ಪಕ್ಷದ ವೇದಿಕೆಯಲ್ಲೇ ಹೊರಹಾಕಬೇಕು ಎಂಬ ಪ್ರತೀತಿ ಇದೆ. ಇಷ್ಟು ದಿನ ಅದೇ ರೀತಿ ನಡೆದುಕೊಂಡು ಬರಲಾಗ್ತಿತ್ತು. ಆದ್ರೆ ಕೆಲ ತಿಂಗಳಿಂದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ನಾಯಕತ್ವ ಬದಲಾವಣೆಯಾಗುತ್ತೆ, ಸಿಎಂ ಸ್ಥಾನ ಉತ್ತರ ಕರ್ನಾಟಕದವರಿಗೆ ಸಿಗುತ್ತೆ ಅಂತ ಚಾನ್ಸ್ ಸಿಕ್ಕಾಗಲೆಲ್ಲ ಬಾಂಬ್ ಸಿಡಿಸ್ತಾನೆ ಬಂದಿದ್ದಾರೆ.
ಹಾಗೆ ಅವರಿಗೆ ಸಚಿವ ಸ್ಥಾನ ಕೊಡಬಾರ್ದು, ಇವರಿಗೆ ಕೊಡಬಾರ್ದು ಅಂತ ರೇಣುಕಾಚಾರ್ಯ ಸೇರಿದಂತೆ ಕೆಲವರು ಮಾತನಾಡ್ತಿದ್ರು. ಇವರೆಲ್ಲರಿಗೂ ಲಂಗು ಲಗಾಮ ಹಾಕೋಕೆ ಹೇಳಬಹುದು. ಮಾಧ್ಯಮದ ಮುಂದೆ ಮಾತನಾಡುವಾಗ ಬೇಕಾಬಿಟ್ಟಿ ಹೇಳಿಕೆ ಕೊಡಬಾರದು. ಇದರಿಂದ ಪಕ್ಷದ ಮಾನ ಮರ್ಯಾದೆ ಹರಾಜು ಹಾಕಿದ ಹಾಗೆ ಆಗುತ್ತೆ ಅಂತ ಅರುಣ್ ಸಿಂಗ್ ಚಾಟಿ ಏಟು ಬೀಸೋ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಾಯಕತ್ವ ಬದಲಾವಣೆ ಬಗ್ಗೆಯೂ ತೆರೆ ಬೀಳುತ್ತಾ ಸಿಂಗ್ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಬಿಜೆಪಿ ಪಾಳ್ಯದಲ್ಲಿ ಬಹುದಿನಗಳಿಂದ ನಾಯಕತ್ವ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಬಿಎಸ್ವೈ ಕುರ್ಚಿಯಿಂದ ಕೆಳಗಿಳಿತಾರೆ, ಅವರ ಕೈಯಿಂದ ಅಧಿಕಾರ ತಪ್ಪು ಹೋಗುತ್ತೆ ಅನ್ನೋ ಊಹಾಪೋಹಗಳು ಓಡಾಡ್ತಾನೆ ಇವೆ. ಈ ವಿಚಾರದ ಬಗ್ಗೆ ಅರುಣ್ ಸಿಂಗ್ ಅಂತಿಮ ತೆರೆ ಎಳಿತಾರ? ಯೂರಪ್ಪ ಅಧಿಕಾರ ಕಳೆದುಕೊಳ್ತಾರೆ ಅಂತ ಯತ್ನಾಳ್ ಆಗಾಗ ಹೇಳಿಕೆ ಕೊಡ್ತಾನೆ ಇರ್ತಾರೆ. ಈ ಬಗ್ಗೆ ಅರುಣ್ ಸಿಂಗ್ ಫೈನಲ್ ಕಾಲ್ ಏನು? ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ತಾರಾ ಬಿಗ್ ಬಾಸ್? ಈ ಬಗ್ಗೆ ಹೇಳ್ತೀವಿ ನೋಡಿ. ನಂಬರ್ 7, ನಾಯಕತ್ವ ಬದಲಾವಣೆ ಬಗ್ಗೆ ಅಂತಿಮ ತೆರೆ ಬೀಳುವ ಸಾಧ್ಯತೆ. ಸಿಎಂ ಬದಲಾವಣೆ ಬಗ್ಗೆ ಏನು ಹೇಳ್ತಾರೆ ಬಿಗ್ ಬಾಸ್? ಬಿಜೆಪಿಯಲ್ಲಿ ಇತ್ತೀಚೆಗೆ ಭಾರಿ ಸದ್ದು ಮಾಡುತ್ತಿರೋ ವಿಚಾರ ಅಂದ್ರೆ ಅದುವೇ ನಾಯಕತ್ವ ಬದಲಾವಣೆಯ ವಿಚಾರ. ಬಿಎಸ್ವೈ ಕುರ್ಚಿ ಕಳೆದುಕೊಳ್ತಾರೆ ಅಂತ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಾಗ ಬಾಂಬ್ ಸಿಡಿಸುತ್ತಿರ್ತಾರೆ. ಇನ್ನು ಕೆಲವರು ಬಿಎಸ್ವೈ ಅವರಿಂದ ಅಧಿಕಾರ ತಪ್ಪಿ ಹೋಗೋದಕ್ಕಾಗಿ ಒಳಗೊಳಗೆ ಷಡ್ಯಂತ್ರ ನಡೆಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಬಿಎಸ್ವೈ ನಮ್ಮ ನಾಯಕ, ಅವರೇ ಮುಂದಿನ 2 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅಂತ ನಾಯಕರು ಹೇಳಿಕೆಯನ್ನೋ ಕೊಡ್ತಿದ್ದಾರೆ. ಆದ್ರೆ ಹೇಗಾದ್ರೂ ಮಾಡಿ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು, ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಪಕ್ಷದ ಒಳಗೊಳಗೆ ಮುಸುಕಿನ ಗುದ್ದಾಟ, ಶೀತಲ ಸಮರ ನಡೀತಾ ಇದೆ ಎಂಬ ಮಾತಿದೆ. ರಾಜಾಹುಲಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತಾನೆ ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಸೇರಿದಂತೆ ಕೆಲ ನಾಯಕರು ದಿಲ್ಲಿಗೆ ಭೇಟಿ ಕೊಟ್ಟಿದ್ದರು ಎಂಬ ಮಾತಿದೆ. ಇದರಿಂದ ಬಿಎಸ್ವೈಗೂ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೆ ಹೈಕಮಾಂಡ್ ಮಾತ್ರ ಬಿಎಸ್ವೈಗೆ ನಾಯಕತ್ವ ಬದಲಾವಣೆ ಆಗಲ್ಲ ಎಂಬ ಭರವಸೆ ನೀಡಿದ್ದಾರೆ ಎಂಬ ಮಾತಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಕಳೆದ ತಿಂಗಳು 2-3 ಬಾರಿ ವಿಜಯೇಂದ್ರ ದಿಲ್ಲಿಗೆ ಭೇಟಿ ಕೊಟ್ಟು ಬಂದಿದ್ರು. ಆಗ ದಿಲ್ಲಿ ವರಿಷ್ಠರು ಈ ಬಗ್ಗೆ ವಿಜಯೇಂದ್ರ ಅವರಿಗೆ ಭರವಸೆ ಕೊಟ್ಟಿರೋ ಸಾಧ್ಯತೆ ಇದೆ. ಅರುಣ್ ಸಿಂಗ್ ಕೂಡ ಬಿಎಸ್ವೈ ಉತ್ತಮ ಕೆಲಸ ಮಾಡುತ್ತಿದ್ದಾರೆ, ಅವರನ್ನು ಬದಲು ಮಾಡೋ ಪ್ರಶ್ನೆ ಇಲ್ಲ ಅಂದಿದ್ರು. ಈ ಬಗ್ಗೆ ಸ್ವತಃ ಸಿಎಂ ಬಿಎಸ್ವೈ ಕೂಡ ಮಾತನಾಡಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು. ನಾನು ಕಳೆದ 1.5 ವರ್ಷದ ನನ್ನ ಆಡಳಿತ ಅವಧಿಯಲ್ಲಿ ಒಂದು ದಿವಸ ಸಹ ಇದ್ಯಾವುದೇ ವಿಷಯದ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ನಾನಾಯಿತು, ನನ್ನ ಡೆವಲಪ್ಮೆಂಟ್ ವರ್ಕ್ ಆಯಿತು, ಅಭಿವೃದ್ಧಿ ಕಾರ್ಯ ಆಯಿತು, ಈ ಕಡೆ ಗಮನ ಕೊಡ್ತಿದ್ದೇನೆ ಹೊರತು ಇದ್ಯಾವುದೂ ನಮ್ಮ ಮೇಲೆ ಪರಿಣಾಮ ಬೀರಿಲ್ಲ. ನಮ್ಮ ಕರ್ನಾಟಕ ಇನ್ಚಾರ್ಜ್ ಇರುವಂಥ ನಮ್ಮ ಅರುಣ್ ಸಿಂಗ್ ಜಿಯವರು ಸ್ಪಷ್ಟ ಮಾಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಇನ್ನು 2.5 ವರ್ಷ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿದ ಮೇಲೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ಸಚಿವರಲ್ಲೂ ಗೊಂದಲ ಇಲ್ಲ, ನಮ್ಮ ಶಾಸಕರಲ್ಲೂ ಗೊಂದಲ ಇಲ್ಲ, ಜನರಲ್ಲೂ ಗೊಂದಲ ಇಲ್ಲ. ಈ ಬಾರಿ ಅರುಣ್ ಸಿಂಗ್ ನಾಯಕತ್ವ ಬದಲಾವಣೆಯ ಊಹಾಪೋಹಗಳಿಗೆ ತೆರೆ ಎಳೆಯೋ ಎಲ್ಲಾ ಚಾನ್ಸಸ್ಗಳಿವೆ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎನ್ನಬಹುದು. ನಂಬರ್ 8, ವಲಸಿಗರು ಮೂಲವಾಸಿಗಳ ಶೀತಲ ಸಮರಕ್ಕೆ ಬೀಳುತ್ತಾ ಬ್ರೇಕ್. ಬಿಜೆಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೂಲವಾಸಿಗಳು ಹಾಗೂ ವಲಸಿಗರ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಯಾರೂ ಕೂಡ ಬಹಿರಂಗವಾಗಿ ಈ ಬಗ್ಗೆ ಹೇಳಿಕೊಳ್ಳಲ್ಲ. ಆದರೆ ಪಕ್ಷದ ಆಂತರಿಕ ವಲಯದಲ್ಲಿ ಈ ರೀತಿ ಬೆಳವಣಿಗೆಗಳು ನಡೆಯುತ್ತಿವೆ ಎಂಬ ಮಾತಿದೆ. ವಲಸಿಗರಿಗೆ ಪಕ್ಷದಲ್ಲಿ ಹೆಚ್ಚು ಮಣೆ ಹಾಕಲಾಗ್ತಿದೆ, ಪ್ರಮುಖ ಖಾತೆಗಳನ್ನು ವಲಸಿಗರಿಗೆ ನೀಡಲಾಗಿದೆ ಎಂಬ ಅಸಮಾಧಾನ ಮೂಲವಾಸಿಗಳಲ್ಲಿದೆ. ಕಳೆದ 2 ತಿಂಗಳ ಹಿಂದೆ ರಮೇಶ್ ಜಾರಕಿಹೊಳಿ ಮನೆ ಪಾಲಿಟಿಕ್ಸ್ ಪವರ್ ಹೌಸ್ ಆಗಿತ್ತು. ಇದು ಮೂಲವಾಸಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗಲೂ ಅಷ್ಟೇ, ಸಚಿವಗಿರಿಗಾಗಿ ಮೂಲವಾಸಿಗಳು ಹಾಗೂ ವಲಸಿಗರ ನಡುವೆ ರೇಸ್ ನಡೆಯುತ್ತಿದೆ. ಇಬ್ಬರು ಕೂಡ ಮಂತ್ರಿಗಿರಿಗಾಗಿ ಟವೆಲ್ ಹಾಕ್ತಿದ್ದಾರೆ. ಒಳಗೊಳಗೆ ಸೈಲೆಂಟ್ ಆಗಿ ವಾರ್ ನಡೆಸುತ್ತಿದ್ದಾರೆ. ಇದು ಹೈಕಮಾಂಡ್ ಗಮನಕ್ಕೂ ಬಂದಿದೆ. ಹೀಗಾಗಿ ಹೈಕಮಾಂಡ್ ಧೂತ ಅರುಣ್ ಸಿಂಗ್ ಈ ಸಮರಕ್ಕೆ ಬ್ರೇಕ್ ಹಾಕಬಹುದು. ಮೂಲವಾಸಿಗಳಿಗೆ ವಲಸಿಗರಿಗೆ ಕರೆದು ಬುದ್ಧಿ ಹೇಳಿದ್ರೂ ಹೇಳಬಹುದು. ಕೇಂದ್ರ ನಾಯಕರು ಬಿಎಸ್ವೈ ನಾಯಕತ್ವವನ್ನ ಮೆಚ್ಚಿದ್ದಾರೆ. ಹಾಗಂತ ರಾಜಾಹುಲಿಗೆ ಸವಾಲುಗಳು ಎಂದೂ ತಪ್ಪಿಲ್ಲ. ತಮ್ಮ ವಿರುದ್ಧ ನಾಯಕತ್ವದ ಕೂಗು ಏಳ್ಬಾರದು ಅಂತಾನೆ ಬಿಎಸ್ವೈ ಹೂಡಿರೋ ಆ ಬ್ರಹ್ಮಾಸ್ತ್ರ ಯಾವುದು? ಈ ಬಗ್ಗೆ ಹೇಳ್ತೀವಿ. ಎದುರಿಸಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಅಸಮಾಧಾನಗೊಂಡಿರೋ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ರಾಜಾಹುಲಿ. ಪರ್ಯಾಯ ನಾಯಕತ್ವದ ಕೂಗು ಏಳದಂತೆ ನೋಡ್ಕೊಳ್ಳೋಕು ಕೂಡ ರಣತಂತ್ರ ಹೂಡಿದ್ದಾರೆ.
ಯಡಿಯೂರಪ್ಪನವರಿಗೆ ಸವಾಲುಗಳು ಹೊಸತೇನೂ ಅಲ್ಲ. ಅವರು ಈ ಹಿಂದೆ ಸಿಎಂ ಆಗಿದ್ದಾಗಲೂ ಅವರಿಗೆ ಚಾಲೆಂಜ್ಗಳು ಎದುರಾಗಿದ್ದು. ಈ ಬಾರಿಯೂ ಅಷ್ಟೇ ಅವರು ರಾಜ್ಯದ ಚುಕ್ಕಾಣಿ ಹಿಡಿದಾಗಿನಿಂದಲೂ ಸಮಸ್ಯೆಗಳ ಸುನಾಮಿಯನ್ನೇ ಎದುರಿಸುತ್ತಿದ್ದಾರೆ. ಈ ಸವಾಲುಗಳಲ್ಲಿ ಒಂದಾದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಶಾಸಕರನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನೋ ಆರೋಪದಿಂದ ಮುಕ್ತರಾಗಲು ಬಿಎಸ್ವೈ ಪ್ರಯತ್ನ ಮಾಡುತ್ತಿದ್ದಾರೆ. ಹೀಗಾಗಿ ಮುಂಬರುವ ಜನವರಿ 4 ಮತ್ತು 5ರಂದು ಶಾಸಕರ ಭೇಟಿಗೆ ಬಿಎಸ್ವೈ ನಿರ್ಧರಿಸಿದ್ದಾರೆ. ಅಂದು ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿರುವ ಸಿಎಂ ಶಾಸಕರನ್ನು ಭೇಟಿಯಾಗಿ ಸಮಸ್ಯೆ ಆಲಿಸೋಕೆ ಸಜ್ಜಾಗಿದ್ದಾರೆ. ಶಾಸಕರ ಕ್ಷೇತ್ರದ ಅನುದಾನ, ಅವರ ಸಮಸ್ಯೆ ಆಲಿಸುವುದು, ಈ ಮೂಲಕ ಶಾಸಕರ ನಂಬಿಕೆ ಗಳಿಸುವುದು, ಹಾಗೆ ಸಂಪುಟ ಪುನರಚನೆ ಬಗ್ಗೆಯೂ ಶಾಸಕರ ಜೊತೆ ಸಮಾಲೋಚಿಸಿ ತೀರ್ಮಾನ ಕೈಗೊಳ್ಳೋಕೆ ಮುಂದಾಗಿದ್ದಾರೆ ಬಿಎಸ್ವೈ. ಕೇಸರಿ ಪಾಳ್ಯದಲ್ಲಿ ಆಗಾಗ ಪರ್ಯಾಯ ನಾಯಕತ್ವದ ಕೂಗು ಹೆಚ್ಚಾಗಿ ಕೇಳಿಬರ್ತಾನೆ ಇರುತ್ತೆ. ಇಷ್ಟೆಲ್ಲ ಮಾಡಿರೋ ಬಿಎಸ್ವೈ ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳೋಕೆ ಪ್ಲಾನ್ ಮಾಡದೇ ಇರ್ತಾರೆ. ಲಿಂಗಾಯತ ಪ್ರಾಧಿಕಾರ ರಚನೆಯೇ ಅವರ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಹೂಡಿರೋ ಬ್ರಹ್ಮಾಸ್ತ್ರ. ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋ ನಿಟ್ಟಿನಲ್ಲಿ ಲಿಂಗಾಯತ ಪ್ರಾಧಿಕಾರ ರಚನೆಗೆ ಬಿಎಸ್ವೈ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ನಾಯಕತ್ವದ ಕೂಗು ಕೇಳಿಬಂದ್ರೆ ಅಂತ ಬ್ಯಾಕಪ್ಗಾಗಿ ಈಗಲೇ ತಮ್ಮದೇ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯತೆ ನೀಡಿದ್ದಾರೆ. ಭವಿಷ್ಯದಲ್ಲಿ ಬಿಎಸ್ವೈ ಕುರ್ಚಿಗೆ ಸಂಕಷ್ಟ ಎದುರಾದ್ರೆ ಲಿಂಗಾಯತ ನಾಯಕರು ಅವರ ಬೆನ್ನಿಗೆ ನಿಲ್ಲಬೇಕು ಅಂತಾನೆ ಈ ಪ್ಲಾನ್ ಮಾಡಿದ್ದಾರೆ ರಾಜಾಹುಲಿ. ಎಲ್ಲ ಪ್ರಯತ್ನಗಳ ನಡುವೆ ಈಗ ಬಿಗ್ ಬಾಸ್ ಅರುಣ್ ಸಿಂಗ್ ರೀ ಎಂಟ್ರಿ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಉತ್ತರ ಸಿಗದ ಹಲವು ಪ್ರಶ್ನೆಗಳಿಗೆ, ಹಲವು ಊಹಾಪೋಹಗಳಿಗೆ ಅಂತಿಮ ತೆರೆ ಬೀಳುವ ಸಾಧ್ಯತೆ ಇದೆ. ಸಿಂಗ್ ಭೇಟಿಯಿಂದ ಬಿಜೆಪಿ ವಲಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಆಗತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.